ಸಿದ್ಧಿಪ್ರದಾಯಕಾಯ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡ್ತಿರೋ ನಮಸ್ಕಾರಗಳು. ನಮ್ಮ ಚಾನಲ್ ರಾಯರ ಭವಿಷ್ಯಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಇವತ್ತು ಈ ವರ್ಷ 2026ನೇ ಇಸ್ವಿ ಕರ್ಕಾಟಕ ರಾಶಿಯ ಭವಿಷ್ಯ ಹೇಳಿಕೊಡುತ್ತಿದ್ದೇನೆ. ಈ ವಿಡಿಯೋ ನೋಡುವ ಮುನ್ನ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈ ರಾಶಿಯಲ್ಲಿ ಶನಿಯ ವಿಚಾರದಲ್ಲಿ 9ನೇ ಮನೆಯ ಪ್ರವೇಶ ಆಗುವಂತಹ ವಿಚಾರವಿದೆ. ಇದರಿಂದ ನಿಮಗೆ ಅದೃಷ್ಟದ ಬಾಗಿಲನ್ನು ತೆರೆಯುತ್ತದೆ. ಗುರು ರಾಶಿಯಿಂದ 12ನೇ ಮನೆ ಇರೋದ್ರಿಂದ ವಿದೇಶ ಪ್ರವಾಸ ಮಾಡುವಂತಹ ಯೋಗ ಕೂಡ ನಿಮಗೆ ಸಿಗಬಹುದು. ಈ ರಾಶಿಯವರ ಒಂದು ಗುಣಲಕ್ಷಣ ನೋಡೋ ಹಾಗಿದ್ರೆ ಕರ್ಕಾಟಕ ರಾಶಿಯವರು ಬಹಳ ಮೃದು ಸ್ವಭಾವದವರು. ಇವರಿಗೆ ಕುಟುಂಬ ಅಂದರೆ ಪ್ರಾಣ. ಎಲ್ಲರನ್ನು ಪ್ರೀತಿಯಿಂದ ಆರೈಕೆ ಮಾಡುವಂತಹ ಗುಣ ಇವರು. ಸ್ವಲ್ಪ ಸಂಕೋಚದ ಸ್ವಭಾವದವರು ಇವರು. ಸಮಯ ಬಂದಾಗ ಮಾತ್ರ ಧೈರ್ಯವನ್ನು ಪ್ರದರ್ಶಿಸುತ್ತಾರೆ. ಆರ್ಥಿಕ ಪರಿಸ್ಥಿತಿಯನ್ನು ನೋಡೋ ಹಾಗಿದ್ರೆ ಈ ವರ್ಷ ಕರ್ಕಾಟಕ ರಾಶಿಯವರಿಗೆ ಮಿಶ್ರ ಫಲ ಸಿಗುತ್ತದೆ. ಅದಕ್ಕೆ ಯಾವುದೇ ರೀತಿಯಲ್ಲಿ ಕೊರತೆ ಅನ್ನೋದಿಲ್ಲ. ಸೊ 12ನೇ ಮನೆಯಲ್ಲಿ ಗುರುವಿನ ಸಂಚಾರ ಇರೋದ್ರಿಂದ ಸಾಕಷ್ಟು ಶುಭ ಕಾರ್ಯಗಳಿಗೆ ಹಣ ಖರ್ಚಾಗುವಂತಹ ವಿಚಾರ ಬರ್ತಾ ಇದೆ. ನೀವೆಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡುವಂತಹ ವಿಚಾರ ಇದ್ದಲ್ಲಿ ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕು. ಯಾರನ್ನು ಕೂಡ ಕುರುಡನಾಗಿ ಸಾಲವನ್ನು ಕೊಡ್ಲಿಕ್ಕೆ ಹೋಗಬೇಡಿ. ಸೊ ಇನ್ನು ವೃತ್ತಿ ಹಾಗೂ ವ್ಯವಹಾರದ ಬಗ್ಗೆ ನೋಡೋ ಹಾಗಿದ್ರೆ ಉದ್ಯೋಗದಲ್ಲಿ 9ನೇ ಮನೆ ಶನಿ ಇರೋದ್ರಿಂದ ಅದೃಷ್ಟ ತರುತ್ತಾನೆ. ಕೆಲಸದಲ್ಲಿ ಪ್ರಮೋಷನ್ಗೋಸ್ಕರ ಕಾಯ್ತಾ ಇರೋದ್ರಿಂದ ಶುಭ ಸುದ್ದಿ ಸಿಗುತ್ತದೆ. ವಿಶೇಷವಾಗಿ ಸರ್ಕಾರಿ ಉದ್ಯೋಗ ಕೆಲಸ ಮಾಡೋರಿಗೆ ವಿಶೇಷ ಸುದ್ದಿ ಇದೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾಗಿದ್ರೆ ವ್ಯಾಪಾರಸ್ಥರಿಗೆ ಹೊಸ ಒಂದು ಬಿಸ್ನೆಸ್ ಮಾಡ್ಲಿಕ್ಕೆ ಆಗಿದ್ರೆ ಈ ವರ್ಷ ಶುಭ ವಿಚಾರ ಇದೆ. ಸೊ ಪಾರ್ಟ್ನರ್ಶಿಪ್ ಮಾಡುವಂತಹ ವಿಚಾರ ಇದ್ರೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರುವಂತಹ ವಿಚಾರ ಇದೆ. ಏನೇ ಭಿನ್ನಾಭಿಪ್ರಾಯ ಬಂದರೂ ಮಾತಿನ ಮೂಲಕ ಬಗೆಹರಿಸಿಕೊಳ್ಳುವುದು ಉತ್ತಮ. ನೀವೇನಾದರೂ ಹೈನುಗಾರಿಕೆಯ ಬಿಸ್ನೆಸ್ ಮಾಡೋ ಹಾಗಿದ್ರೆ ಹೆಚ್ಚಿನ ಲಾಭ ಸಿಗುವಂತಹ ವಿಚಾರವಿದೆ. ನೀವು ಪ್ರೀತಿ ಹಾಗೂ ಪ್ರೇಮದ ಸಂಬಂಧ ನೋಡೋ ಹಾಗಿದ್ರೆ ಪ್ರೇಮಿಗಳಿಗೆ ಅತಿಯಾದ ಭಾವುಕತೆ ಇರೋದ್ರಿಂದ ಸಂಬಂಧದಲ್ಲಿ ಬಿರುಕು ಬಿಡುತ್ತದೆ. ನೀವು ಎಷ್ಟೇ ಪ್ರೀತಿಯನ್ನು ಮಾಡಿದರೂ ಸಂಗಾತಿಯ ಮೇಲೆ ನಂಬಿಕೆಯನ್ನ ಇಡಿ. ಇನ್ನು ಮದುವೆ ಆಗದೇ ಇರೋರಿಗೆ ಕಂಕಣ ಭಾಗ್ಯ ಕೂಡಿ ಬರುವಂತಹ ವಿಚಾರವಿದೆ. ಇನ್ನು ಕುಟುಂಬದ ಜೀವನದ ನೋಡೋ ಹಾಗಿದ್ರೆ ಕುಟುಂಬದಲ್ಲಿ ಶಾಂತಿಯನ್ನು ಕಾಪಾಡಲಿಕ್ಕೆ ಹೆಚ್ಚು ಶ್ರಮವನ್ನು ಪಡಿಸಬೇಕು. ಸ್ವಲ್ಪ ತಂದೆಯ ಒಂದು ಆರೋಗ್ಯದ ಮೇಲೆ ಸ್ವಲ್ಪ ಗಮನವಿರಲಿ. ಮನೆಯಲ್ಲಿ ಒಂದು ಶುಭ ಕಾರ್ಯ ಆಗುವಂತದ್ದು ಸಾಧ್ಯತೆ ಕಂಡು ಬರ್ತಾ ಇದೆ. ದೂರ ಪ್ರವಾಸ ಹಾಗೂ ತೀರ್ಥಯಾತ್ರೆ ಮಾಡುವಂತಹ ಸಾಧ್ಯತೆ ಇದೆ. ಆರೋಗ್ಯದ ವಿಚಾರವನ್ನು ನೋಡೋ ಹಾಗಿದ್ರೆ ಈ ವರ್ಷ ಜಾಗರೂಕತೆಯಿಂದ ಇರಬೇಕಾಗುತ್ತೆ. ನಿಮಗೆ ಶೀತ ಹಾಗೂ ಅಸ್ತಮದ ಸಮಸ್ಯೆ ಕಾಡಬಹುದು. ಈ ಒಂದು ರಾಶಿಯವರದ್ದು ಸಂಖ್ಯೆ ಹಾಗೂ ಅದೃಷ್ಟದ ಬಣ್ಣ, ಅದೃಷ್ಟದ ಸಂಖ್ಯೆ 2, 7 ಹಾಗೂ 9. ಅದೃಷ್ಟದ ಬಣ್ಣ ಬಿಳಿ ಹಾಗೂ ಬೆಳ್ಳಿ. ಈ ಒಂದು ರಾಶಿಯ ಒಂದು ಪರಿಹಾರದ ಮಾರ್ಗವನ್ನು ಸೂಚಿಸುವ ಹಾಗಿದ್ರೆ ಪ್ರತಿ ಸೋಮವಾರ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕವನ್ನು ಮಾಡಿ. ಅಗತ್ಯವಿರುವವರಿಗೆ ಬಿಳಿ ವಸ್ತುಗಳ ದಾನವನ್ನು ಮಾಡಿ. ಬಿಳಿ ವಸ್ತುಗಳೆಂದರೆ ಹಾಲು, ಅಕ್ಕಿ ಮುತ್ತಾದಿಗಳನ್ನು ದಾನ ಮಾಡುವಂಥದ್ದು. ಪ್ರತಿದಿನ ಚಂದ್ರ ಮಂತ್ರವನ್ನು ಜಪಿಸಿ. ಒಟ್ಟಾರೆಯಾಗಿ ಕರ್ಕಾಟಕ ರಾಶಿಯವರಿಗೆ ಹೇಳೋದಾದರೆ ನಿಮ್ಮ ಮೇಲೆ ನಂಬಿಕೆಯನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡಿ. ಸೊ ಇದಾಗಿದೆ 2026ರ ಕರ್ಕಾಟಕ ರಾಶಿಯ ಸಂಪೂರ್ಣವಾದ ಭವಿಷ್ಯ. ನಮಸ್ಕಾರ.